ಪ್ರಿಯಕರನಿಗಾಗಿ ಗಂಡನ ಬಿಟ್ಟು ಬಂದ ಇಬ್ಬರು ಮಕ್ಕಳ ತಾಯಿ ಸರ್ಕಾರಿ ಕೆಲಸ ಸಿಗುತ್ತಿದ್ದಂತೆಯೇ ಉಲ್ಟಾ ಹೊಡೆದ ಪ್ರೇಮಿ. ಹುಬ್ಬಳ್ಳಿ ಹುಡುಗ ನವೀನ್ ಎಂಬಾತ 3 ವರ್ಷಗಳ ಹಿಂದೆ ದಾವಣಗೆರೆಗೆ ಬಂದು ಪೇಪರ್ ವ್ಯಾನ್ ಓಡಿಸುತ್ತಿದ್ದ. ಆಗ ಹರಪನಹಳ್ಳಿ ಮೂಲದ ಮಹಿಳೆಯೊಬ್ಬಳ ಪರಿಚಯವಾಗಿದೆ. ಆಕೆ 2 ಮಕ್ಕಳ ತಾಯಿ. ಆದರೂ ಅವರಿಬ್ಬರ ನಡುವೆ ಪರಿಚಯವಾಗಿ ನಂತರ ಪ್ರೀತಿ ಮೂಡಿತು. ಇಬ್ಬರು ಮಕ್ಕಳ ತಾಯಿಯಾಗಿದ್ದರೂ ಆ ಮಹಿಳೆ ಪ್ರಿಯಕರನಿಗಾಗಿ ಪತಿಯನ್ನೇ ಬಿಟ್ಟು ಬಂದಳು. ಮಕ್ಕಳನ್ನು ಕರೆದುಕೊಂಡೇ ಬಂದು ಬಿಟ್ಟಿದ್ದಳು. ಲವ್ ಕಹಾನಿಗೆ ಸಿಕ್ತು ಬಿಗ್ ಟ್ವಿಸ್ಟ್. ಇಬ್ಬರು ಮಕ್ಕಳ ತಾಯಿ ಹಾಗೂ ಯುವಕನ ಪ್ರೇಮ ಪ್ರಕರಣಕ್ಕೆ ತಿರುವು ದೊರೆಯಲು ಅದೊಂದು ಬೆಳವಣಿಗೆ ಸಾಕಾಯಿತು. ನವೀನ್ಗೆ ಕೆಎಸ್ಆರ್ಟಿಸಿಯಲ್ಲಿ ಉದ್ಯೋಗ ದೊರೆತಿದೆ. ಒಳ್ಳೆಯ ಉದ್ಯೋಗ ದೊರೆಯುತ್ತಿದ್ದಂತೆಯೇ ಆತನಿಗೆ ಮಹಿಳೆ ಬೇಡವಾಗಿದ್ದಾಳೆ. ಇದೇ ವಿಚಾರವಾಗಿ ಇಬ್ಬರ ನಡುವೆ ದಾವಣಗೆರೆ ನಗರದ ಶಾಮನೂರ ರಸ್ತೆಯ ಟ್ಯಾಂಕ್ ಪಾರ್ಕ್ನಲ್ಲಿ ಭಾರೀ ಜಗಳ, ಹೊಡೆದಾಟ ನಡೆದಿದೆ. 3 ವರ್ಷಗಳಿಂದ ಪ್ರೀತಿಸುತ್ತಿದ್ದ ಇಬ್ಬರು ಹೊಡೆದಾಡಿಕೊಂಡಿದ್ದಾರೆ. ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದ ಮಹಿಳೆ. ಹರಪನಹಳ್ಳಿ ಮೂಲದ ಮಹಿಳೆ ನವೀನ್ನನ್ನೇ ನಂಬಿ ಬಂದಿದ್ದು ಪತಿಯಿಂದ ವಿಚ್ಛೇದನಕ್ಕೂ ಅರ್ಜಿ ಸಲ್ಲಿಸಿದ್ದಾಳೆ. ಆದರೆ ಈಗ ನವೀನ್ ಕೆಎಸ್ಆರ್ಟಿಸಿಯಲ್ಲಿ ಕೆಲಸ ಸಿಗುತ್ತಿದ್ದಂತೆಯೇ ಉಲ್ಟಾ ಹೊಡೆದಿದ್ದಾನೆ. ನನ್ನ ಚಿನ್ನಾಭರಣ ಹಾಗೂ ಹಣ ಪಡೆದು ಈಗ ವಂಚಿಸುತ್ತಿದ್ದಾನೆ ಎಂದು ಆರೋಪಿಸಿರುವ ಮಹಿಳೆ ಇದೀಗ ನ್ಯಾಯ ಬೇಕೆಂದು ದಾವಣಗೆರೆ ಬಡಾವಣೆ ಠಾಣೆ ಪೊಲೀಸರ ಮೊರೆ ಹೋಗಿದ್ದಾಳೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪ್ರೇಮ ಪ್ರಕರಣ. ಕಳೆದ ಹಲವು ದಿನಗಳಿಂದ ಇಬ್ಬರ ನಡುವೆ ಜಗಳ ಆಗುತ್ತಲೇ ಇದೆ. ಆದರೆ ಬುಧವಾರ ಮಾತ್ರ ಸಾರ್ವಜನಿಕವಾಗಿಯೇ ಪಾರ್ಕ್ನಲ್ಲೇ ಹೊಡೆದಾಡಿಕೊಂಡ ಕಾರಣ ಪ್ರಕರಣ ಬೆಳಕಿಗೆ ಬಂದಿದೆ. ಇಬ್ಬರನ್ನು ಬಡಾವಣೆ ಠಾಣೆ ಪೊಲೀಸರು ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಿದ್ದಾರೆ. ಆತ ತನಗೆ ವಂಚನೆ ಮಾಡುತ್ತಿದ್ದಾನೆ ಎಂದು ಪೊಲೀಸರ ಬಳಿ ಮಹಿಳೆ ದೂರಿದ್ದಾಳೆ. ಆದರೆ ಆತ ಮದ್ಯಪಾನದ ಅಮಲಿನಲ್ಲಿರುವುದರಿಂದ ಮರುದಿನ ವಿಚಾರಣೆ ಮಾಡುವುದಾಗಿ ಪೊಲೀಸರು ಹೇಳಿ ಕಳುಹಿಸಿದ್ದಾರೆ. ಮುಂದೇನಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಓ ಹೆಣ್ಮಗು ನಿಂಬೆಹಣ್ಣಿನ ಮೇಲೆ ಹೊಸ ಕಾರ್ ಹತ್ತಿಸಲು ಹೋಗಿ ಶೋರೂಮ್ ನಿಂದ ಕಾರು ಸಮೇತ ಕೆಳಗೆ ಹಾರಿದ ಮಹಿಳೆ. ನಿಂಬೆಹಣ್ಣಿನ ಮೇಲೆ ಹೊಸ ಕಾರ್ ಹತ್ತಿಸಲು ಹೋಗಿ ಶೋರೂಮ್ ನಿಂದ ಕಾರು ಸಮೇತ ಮಹಿಳೆ ಕೆಳಗೆ ಹಾರಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಗಾಜಿಯಾಬಾದ್ನ 29 ವರ್ಷದ ಮಾನಿ ಪವಾರ್ ತನ್ನ ಪತಿ ಪ್ರದೀಪ್ ಅವರೊಂದಿಗೆ 27 ಲಕ್ಷ ರೂಪಾಯಿ ಮೌಲ್ಯದ ಕಾರ್ ಅನ್ನು ಖರೀದಿಸಿದರು. ಖರೀದಿಯ ನಂತರ ಶೋರೂಮ್ ಒಳಗೆ ಸಾಂಪ್ರದಾಯಿಕ ಪೂಜೆಯನ್ನು ನಡೆಸಲಾಯಿತು. ಆಚರಣೆಯ ಸಮಯದಲ್ಲಿ ಪವಾರ್ ಕಾರಿನ ಚಕ್ರದಡಿ ನಿಂಬೆಹಣ್ಣು ಇಟ್ಟು ಕಾರು ಓಡಿಸಬೇಕಾಗಿತ್ತು. ಆದರೆ ಮಾನಿ ಪವಾರ್ ಆಕ್ಸಿಲೇಟರ್ ಅನ್ನು ಬಹಳ ವೇಗವಾಗಿ ಒತ್ತಿದರು. ಇದರಿಂದಾಗಿ ಕಾರು ಇದ್ದಕ್ಕಿದ್ದಂತೆ ಶೋರೂಮ್ನ ಗಾಜಿನ ಗೋಡೆಗೆ ಡಿಕ್ಕಿ ಹೊಡೆದು 15 ಅಡಿ ಕೆಳಗೆ ನೆಲಕ್ಕೆ ಬಿದ್ದಿತು. ಅಪಘಾತ ಸಂಭವಿಸಿದಾಗ ವಾಹನದ ಏರ್ ಬ್ಯಾಗ್ಗಳು ಓಪನ್ ಆಗಿದ್ದು ಸಣ್ಣ ಪುಟ್ಟ ಗಾಯದೊಂದಿಗೆ ಇಬ್ಬರು ಪಾರಾಗಿದ್ದಾರೆ. ಕಾರಿನ ಒಳಗೆ ಶೋರೂಮ್ ಮಾರಾಟಗಾರ ವಿಕಾಸ್ ಹಾಗೂ ಮಾನಿ ಪತಿ ಪ್ರದೀಪ್ ಇದ್ದರು. ಮೂವರನ್ನು ಚಿಕಿತ್ಸೆಗಾಗಿ ಹತ್ತಿರದ ಮಲಿಕ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಮತ್ತು ಪ್ರಾಥಮಿಕ ವೈದ್ಯಕೀಯ ಆರೈಕೆ ಪಡೆದ ನಂತರ ಬಿಡುಗಡೆ ಮಾಡಲಾಯಿತು. ಯಾವುದೇ ದೂರುಗಳು ದಾಖಲಾಗಿಲ್ಲವಾದ್ದರಿಂದ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ಉಪ ಪೊಲೀಸ್ ಆಯುಕ್ತ ಅಭಿಷೇಕ್ ದನಿಯಾ ದೃಢಪಡಿಸಿದರು. ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಓ ಹೆಣ್ಮಗು ಎಂದು ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ. ಕೆಟ್ಟ ಪದ ಬಳಸಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೋ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಕೆಣಕಿದವನ ಚಳಿ ಬಿಡಿಸಿದ ಪೊಲೀಸ್. ಧರ್ಮಸ್ಥಳದಲ್ಲಿ ಸರಣಿ ಕೊಲೆ ಹಾಗೂ ಅತ್ಯಾಚಾರ ಕೊಲೆಗಳ ಆರೋಪದ ಮೇಲೆ ಎಸ್ಐಟಿ ತನಿಖೆ ನಡೆಯುತ್ತಿದ್ದು ಇಂದು ಸೆಪ್ಟೆಂಬರ್ 10 ವಿಠ್ಠಲಗೌಡರನ್ನು ಬಂಗ್ಲೆ ಗುಡ್ಡಕ್ಕೆ ಕರೆತಂದು ಅಧಿಕಾರಿಗಳು ಸ್ಥಳ ಮಹಜರು ನಡೆಸುತ್ತಿದ್ದರು. ಇದನ್ನು ಪ್ರಸಾರ ಮಾಡಲು ಕುಡ್ಲಾ ರಾಂಪೇಜ್ನ ಅಜಿತ್ ಸಹ ಸ್ಥಳಕ್ಕೆ ಆಗಮಿಸಿದರು. ಆದರೆ ಈ ವೇಳೆ ಕೆಲವರು ಅವಾಚ್ಯ ಶಬ್ದಗಳಿಂದ ಅಜಯ್ನನ್ನು ನಿಂದಿಸುತ್ತಾ ಅವನನ್ನು ಇಲ್ಲಿಂದ ಕಳುಹಿಸಿ ಎಂದು ಪೊಲೀಸರ ಜೊತೆ ವಾಗ್ವಾದ ಕೇಳಿದರು. ಈ ವೇಳೆ ಪೊಲೀಸರು ಕಿಡಿಕಾರಿದ ಯುವಕರಿಗೆ ಚಳಿ ಬಿಡಿಸಿದ್ದು ಎಷ್ಟು ಹೇಳಿದರೂ ಕೇಳದ ಮೇಲೆ ತಮ್ಮ ಭಾಷೆಯಲ್ಲಿ ತುಸು ಬುದ್ಧಿ ಹೇಳಿದ್ದಾರೆ. ಪದೇ ಪದೇ ಅವಾಚ್ಯ ಶಬ್ದ ಬಳಸುತ್ತಿದ್ದ ಓರ್ವನಿಗೆ ಸರಿಯಾಗಿ ಮಾತನಾಡು, ಇಲ್ಲೇ ಬೇಕಿದ್ರೆ ನಿಂತ್ಕೋ, ಆದ್ರೆ ಬಾಯಿ ಮುಚ್ಕೊಂಡು ನಿಂತ್ಕೋ ಎಂದು ಪಿಯಷ್ಟೇ ಗದರಿದ್ದಾರೆ. ಇಷ್ಟಾದರೂ ಕೇಳದ ಆಸಾಮಿಗಳನ್ನು ಪೊಲೀಸರು ಅಲ್ಲಿಂದ ನೂಕಿ ಇದು ಇನ್ನಷ್ಟು ದೊಡ್ಡದಾಗಿ ತನಿಖೆಗೆ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಇನ್ನು ಇದೇ ರೀತಿ ಈ ಹಿಂದೆಯೂ ಸಹ ಕೆಲವೊಂದಷ್ಟು ಮಂದಿ ಪಾಂಗಳ ಸೌಜನ್ಯ ಮನೆ ಸಮೀಪ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆಸಿದ್ದರು. ಆ ಸಮಯದಲ್ಲೂ ಸಹ ಪೊಲೀಸರು ಗುಂಪು ಚದುರಿಸಲು ಪರದಾಡಿದ್ದರು. ಈ ವೇಳೆ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಕುಡ್ಲಾ ರಾಂಪೇಜ್ ಅಜಯ್ ಸೇರಿ 4 ಯೂಟ್ಯೂಬರ್ಗಳಿಗೆ ಗಾಯಗಳಾಗಿದ್ದವು. ಹಿರಿಗೋದಿ ಮೀಡಿಯಾ ಮೊದಲು ನಿಮ್ಮದನ್ನು ನೋಡಿಕೊಳ್ಳಿ. ನೇಪಾಳಕ್ಕೆ ತೆರಳಿದ ಭಾರತದ ಮಾಧ್ಯಮಗಳನ್ನು ಅವಮಾನಿಸಿದ ನೇಪಾಳಿಗರು. ವಿಡಿಯೋ ಅಪಾರವಾದ ಭ್ರಷ್ಟಾಚಾರ, ನಿರುದ್ಯೋಗ ಹಾಗೂ ಬಡತನಗಳಿಂದ ರೋಸಿ ಹೋಗಿದ್ದ ನೇಪಾಳಿಗರು ಸರ್ಕಾರದ ವಿರುದ್ಧ ತಿರುಗಿಬಿದ್ದಿದ್ದು ಜನ್ ಜಿ ಕ್ರಾಂತಿಗೆ ಸರ್ಕಾರವೇ ಉರುಳಿ ಹೋಗಿದೆ.
ಪ್ರಧಾನಮಂತ್ರಿ ನಿವಾಸಕ್ಕೆ ಬೆಂಕಿ ಇಟ್ಟ ಯುವ ಜನತೆ ದುಡ್ಡು ಮಾಡಿ ಮೋಜು ಮಸ್ತಿಯಲ್ಲಿ ತೊಡಗಿಸಿಕೊಂಡಿದ್ದ ರಾಜಕಾರಣಿಗಳನ್ನು ಬೀದಿ ಬೀದಿಗಳಲ್ಲಿ ಬಟ್ಟೆ ಹರಿಯುವ ಹಾಗೆ ಥಳಿಸಿ ತಮ್ಮ ಬಹುದಿನಗಳ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಧಾನಮಂತ್ರಿ ನಿವಾಸಕ್ಕೆ ಬೆಂಕಿ ಇಟ್ಟ ಯುವ ಜನತೆ ದುಡ್ಡು ಮಾಡಿ ಮೋಜು ಮಸ್ತಿಯಲ್ಲಿ ತೊಡಗಿಸಿಕೊಂಡಿದ್ದ ರಾಜಕಾರಣಿಗಳನ್ನು ಬೀದಿ ಬೀದಿಗಳಲ್ಲಿ ಬಟ್ಟೆ ಹರಿಯುವ ಹಾಗೆ ಥಳಿಸಿ ತಮ್ಮ ಬಹುದಿನಗಳ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಾವೇ ಮತ ಹಾಕಿ ಗೆಲ್ಲಿಸಿದ ನಾಯಕರ ಕಳ್ಳಾಟವನ್ನು ಸಹಿಸಲಾಗದ ಜನತೆ ಈ ಬೃಹತ್ ಹೆಜ್ಜೆಯನ್ನಿಟ್ಟಿದ್ದಾರೆ. ಇಂತಹ ಪರಿಸ್ಥಿತಿ ನೆರೆಯ ನೇಪಾಳದಲ್ಲಿ ನಿರ್ಮಾಣವಾದ ಕೂಡಲೇ ಭಾರತದ ಕೆಲ ಮಾಧ್ಯಮಗಳು ಅಲ್ಲಿಗೆ ತೆರಳಿ ವರದಿ ಮಾಡುವ ಕೆಲಸವನ್ನು ಮಾಡಲು ಯತ್ನಿಸಿವೆ. ಆದರೆ ಅಲ್ಲಿನ ಜನರು ಮಾತ್ರ ಇದನ್ನು ವಿರೋಧಿಸಿದ್ದಾರೆ. ಭಾರತದ ಮಾಧ್ಯಮಗಳು ಪ್ರಶ್ನೆ ಮಾಡಲು ತೆರಳಿದಾಗ ನೀವು ನಿಮ್ಮ ದೇಶದ ಸರ್ಕಾರದ ಕುನ್ನಿಗಳು, ಗೋಧಿ ಮೀಡಿಯಾ ಎಂದು ಹಂಗಿಸಿದ್ದಾರೆ. ನಾವು ಇಲ್ಲಿ ನಿಮಗಾಗಿ ಬಂದಿದ್ದೇವೆ, ನಿಮಗೆ ಸಹಾಯಕ್ಕೆ ನಿಲ್ಲುತ್ತೇವೆ ಎಂದು ಪತ್ರಕರ್ತರು ಹೇಳಿದರು. ಅದನ್ನು ಸ್ವಾಗತಿಸಿದ ನೇಪಾಳದ ಯುವ ಜನತೆ ಮೊದಲು ನಿಮ್ಮದನ್ನು ನೋಡಿಕೊಳ್ಳಿ, ನಿಮ್ಮ ದೇಶದ ಜನರ ಜೊತೆ ನಿಲ್ಲಿ, ಆಮೇಲೆ ನಮ್ಮ ಜೊತೆ ನಿಲ್ಲುವ ಬಗ್ಗೆ ಯೋಚಿಸಿ ಎಂದು ನೇರವಾಗಿಯೇ ಹೇಳಿದ್ದಾರೆ. ತಾವೇ ಮತ ಹಾಕಿ ಗೆಲ್ಲಿಸಿದ ನಾಯಕರ ಕಳ್ಳಾಟವನ್ನು ಸಹಿಸಲಾಗದ ಜನತೆ ಈ ಬೃಹತ್ ಹೆಜ್ಜೆಯನ್ನಿಟ್ಟಿದ್ದಾರೆ. ಇಂತಹ ಪರಿಸ್ಥಿತಿ ನೆರೆಯ ನೇಪಾಳದಲ್ಲಿ ನಿರ್ಮಾಣವಾದ ಕೂಡಲೇ ಭಾರತದ ಕೆಲ ಮಾಧ್ಯಮಗಳು ಅಲ್ಲಿಗೆ ತೆರಳಿ ವರದಿ ಮಾಡುವ ಕೆಲಸವನ್ನು ಮಾಡಲು ಯತ್ನಿಸಿವೆ. ಆದರೆ ಅಲ್ಲಿನ ಜನರು ಮಾತ್ರ ಇದನ್ನು ವಿರೋಧಿಸಿದ್ದಾರೆ. ಭಾರತದ ಮಾಧ್ಯಮಗಳು ಪ್ರಶ್ನೆ ಮಾಡಲು ತೆರಳಿದಾಗ ನೀವು ನಿಮ್ಮ ದೇಶದ ಸರ್ಕಾರದ ಕುನ್ನಿಗಳು, ಗೋಧಿ ಮೀಡಿಯಾ ಎಂದು ಹಂಗಿಸಿದ್ದಾರೆ. ನಾವು ಇಲ್ಲಿ ನಿಮಗಾಗಿ ಬಂದಿದ್ದೇವೆ, ನಿಮಗೆ ಸಹಾಯಕ್ಕೆ ನಿಲ್ಲುತ್ತೇವೆ ಎಂದು ಪತ್ರಕರ್ತರು ಹೇಳಿದರು. ಅದನ್ನು ಸ್ವಾಗತಿಸಿದ ನೇಪಾಳದ ಯುವ ಜನತೆ ಮೊದಲು ನಿಮ್ಮದನ್ನು ನೋಡಿಕೊಳ್ಳಿ, ನಿಮ್ಮ ದೇಶದ ಜನರ ಜೊತೆ ನಿಲ್ಲಿ, ಆಮೇಲೆ ನಮ್ಮ ಜೊತೆ ನಿಲ್ಲುವ ಬಗ್ಗೆ ಯೋಚಿಸಿ ಎಂದು ನೇರವಾಗಿಯೇ ಹೇಳಿದ್ದಾರೆ. ಸದ್ಯ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಇತ್ತ ಕಾಂಗ್ರೆಸ್ ಹಿಂಬಾಲಕರು ಬಿಜೆಪಿ ಜಪ ಮಾಡುವ ಮಾಧ್ಯಮಗಳಿಗೆ ಸರಿಯಾದ ಮನ್ನಣೆ ಸಿಕ್ಕಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ವಿನಯ್ ರಾಜ್ಕುಮಾರ್ ಜೊತೆಗಿನ ಸಂಬಂಧವೇನು ಎಂದು ಓಪನ್ ಆಗಿ ಹೇಳಿದ ರಮ್ಯಾ ತಮ್ಮ ಸೋಷಿಯಲ್ ಮೀಡಿಯಾ ಪುಟದಲ್ಲಿ ನಿನ್ನೆ ವಿನಯ್ ರಾಜ್ಕುಮಾರ್ ಮತ್ತು ಪುನೀತ್ ಮಗಳು ವಂದಿತಾ ಜೊತೆ ಅಮೆರಿಕಾದಲ್ಲಿ ಸುತ್ತಾಡುತ್ತಿರುವ ಕ್ಷಣಗಳ ಫೋಟೋಗಳನ್ನು ಹಂಚಿಕೊಂಡಿದ್ದರು. ಇದರಲ್ಲಿ ವಿನಯ್ ಮತ್ತು ರಮ್ಯಾ ಕ್ಲೋಸ್ ಆಗಿರುವ ಫೋಟೋಗಳು ಎಲ್ಲರ ಗಮನ ಸೆಳೆದಿತ್ತು. ಕೆಲವು ದಿನಗಳ ಹಿಂದೆ ವಿನಯ್ ಜೊತೆ ರಮ್ಯಾ ಫೋಟೋ ಶೂಟ್ ಕೂಡ ಮಾಡಿಸಿಕೊಂಡಿದ್ದರು. ಇದೇ ಕಾರಣಕ್ಕೆ ಅವರ ಪೋಸ್ಟ್ಗೆ ಹಲವರು ಇಬ್ಬರು ಡೇಟಿಂಗ್ ಮಾಡುತ್ತಿದ್ದಾರಾ ಎಂದು ಕಾಲೆಳೆದಿದ್ದರು. ಮಾಧ್ಯಮಗಳು ಇದೇ ರೀತಿ ಸುದ್ದಿ ಮಾಡಿದ್ದವು. ಇದರ ಬೆನ್ನಲ್ಲೇ ರಮ್ಯಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೆ ನಿಮ್ಮ ಕಾಮೆಂಟ್ ನೋಡಿ ನಗು ಬರುತ್ತಿದೆ. ವಿನಯ್ ಸಹೋದರನ ಸಮಾನ. ನಿಮ್ಮ ಕಲ್ಪನೆಗೂ ಸ್ವಲ್ಪ ಮಿತಿಯಿರಲಿ ಎಂದು ರಮ್ಯಾ ಹೇಳಿದ್ದಾರೆ. ಆ ಮೂಲಕ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ.